ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆತ್ಮೀಯರೇ, ಮಧ್ವನಾಮ ಉಪನ್ಯಾಸಕ್ಕೆ ಸುಸ್ವಾಗತ. ಶ್ರೀಪಾದರಾಜರು ರಚನೆ ಮಾಡತಕ್ಕಂತಹ ಮಧ್ವನಾಮದಲ್ಲಿ ಹಿಂದಿನ ಉಪನ್ಯಾಸದಲ್ಲಿ ಭೀಮಸೇನ ದೇವರು ಸೌಗಂಧಿಕ ಪುಷ್ಪವನ್ನು ತರಲಿಕ್ಕೆ ಹೋದಂತಹ ವಿಚಾರ ಅದನ್ನು ನೋಡಿದೆವು. ಮುಂದೆ ವನವಾಸದಲ್ಲಿ ಅನೇಕ ಪ್ರಸಂಗಗಳು ನಡೀತವೆ. 12 ವರ್ಷ ವನವಾಸ ಇನ್ನೇನು ಮುಗಿಲಿಕ್ಕೆ ಒಂದೆರಡು ದಿವಸ ಇವೆ. ಪಾಂಡವರು ಆ ವನವಾಸ ಕಾಲದಲ್ಲಿ ಋಷಿಗಳ ಹತ್ತಿರ ಕುಳಿತುಕೊಂಡು ಸಮಾಲೋಚನೆ ಮಾಡ್ತಾರೆ. ನಿಮ್ಮ ಜೊತೆ ಆನಂದವಾಗಿ 12 ವರ್ಷ ಕಳೆದಿವಿ, ಇನ್ನು ನಿಮ್ಮನ್ನೆಲ್ಲ ಬಿಟ್ಟಿರಬೇಕಲ್ಲ, ನೀವೆಲ್ಲ ಇನ್ನು ಹೊರಟು ಹೋಗಿ ನಿಮ್ಮ ರಾಜ್ಯಕ್ಕೆ ಹೋಗ್ತೀರಾ. ಇನ್ನು ಪಾಂಡವರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ವಲ್ಲ, ಅವ್ರು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ, ಇನ್ನು ಅಜ್ಞಾತವಾಸ. ನೀವೆಲ್ಲ ಋಷಿಮುನಿಗಳು ನಿಮ್ಮ ಆಶ್ರಮಕ್ಕೆ ಹೋಗ್ತೀರಾ. ಇನ್ನು ಪಾಂಡವರು ಎಲ್ಲಿ ಹೋದರು ಅದು ಗೊತ್ತಿಲ್ಲ ಅಂತ ಆಗತ್ತೆ. ಈ ಒಂದು ಅಗಲಿಕೆಯ ವೇದನೆಯಿಂದ ಹೇಳ್ತಾನೆ ಧರ್ಮರಾಜ, ನಾವು ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ, ಮುಂದೇನು ಗೊತ್ತಿಲ್ಲ. 12 ವರ್ಷಗಳ ಕಾಲ ಹೀಗೆ ಋಷಿಮುನಿಗಳೊಟ್ಟಿಗೆ ಇದ್ದವರು ಪಾಂಡವರು. ಇನ್ನು ಅವರನ್ನು ಅಗಲುವಂತಹ ಸಂದರ್ಭ, ಅವರೊಂದಿಗೆ ಇದ್ದದ್ದೊಂದು ಭಾಗ್ಯ ಅಂತ ಭಾವಿಸ್ತಾನೆ ಧರ್ಮರಾಜ. ಇನ್ನು ಅವ್ರನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ಅಂದಾಗ ಬಹಳ ದುಃಖ ಆಗುತ್ತೆ ಅವನಿಗೆ, ಮೂರ್ಛಿತನಾಗ್ತಾನೆ. ಧೌಮ್ಯಾಚಾರ್ಯರು ಸಮಾಧಾನ ಮಾಡ್ತಾರೆ. ಇನ್ನು ವನವಾಸವೇನೋ ಮುಗಿಯುತ್ತೆ, ಅಜ್ಞಾತವಾಸ 1 ವರ್ಷ ಮಾಡಬೇಕು. ಈ ಅಜ್ಞಾತವಾಸಕ್ಕೆ ನೀನು ಸಿದ್ಧನಾಗು. ಭೀಮ ಒಪ್ತಾನೋ ಗೊತ್ತಿಲ್ಲ, ಒಂದು ಅಳುಕಿದೆ ಧರ್ಮರಾಜನಿಗೆ. ಅಜ್ಞಾತನಾಗಿರಬೇಕಲ್ಲ, ಅದು ಇರಲಿಕ್ಕೂ ಆಗಲ್ಲ ಭೀಮಸೇನನಿಗೆ. ವನವಾಸದ ಕೊನೆಯ ದಿನ ಭೀಮಸೇನ ಹೇಳ್ತಾನೆ, ಧರ್ಮರಾಜ ನೀನಿನ್ನು ಸಿದ್ಧನಾಗು. ಅಜ್ಞಾತವಾಸಕ್ಕೆ ನಿನ್ನ ವರ್ತನೆ ಬಗ್ಗೆ ನಮಗೆ ಯಾರಿಗೂ ಸಮಾಧಾನವಿರಲಿಲ್ಲ. ದುರ್ಯೋಧನನ ಎದುರು ಹೋರಾಡಿಯೇ ರಾಜ್ಯ ಪಡೆಯಬೇಕೆಂಬುದೇ ನಮ್ಮ ಎಲ್ಲರ ತೀರ್ಮಾನ ಆಗಿತ್ತು. ಯಾರು ವಂಚಕರೋ ಅವರಿಗೆ ವಂಚನೆಯಿಂದಲೇ ಶಿಕ್ಷೆ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ. ನಾನು ಅರ್ಜುನ ಧರ್ಮದಿಂದಲೇ ದುರ್ಯೋಧನಲ್ಲಿ ಯುದ್ಧ ಮಾಡ್ಬೋದಿತ್ತು, ಆದರೆ ನಿನ್ನ ಮಾತಿಗೆ ಬದ್ಧನಾಗಿರಬೇಕು ಅಂತ ತೀರ್ಮಾನ ಮಾಡಿ ನಿನ್ನೊಂದಿಗೆ ಬಂದೆ. ನಕುಲ ಸಹದೇವರು ದುರ್ಯೋಧನನ್ನು ಮುಗಿಸಿಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು, ಅವರು ಹೇಳ್ತಾ ಇದ್ದರು. ಅವರನ್ನು ನಾನು ತಡೆದು ನಿಲ್ಲಿಸಿದೆ. ಇಲ್ಲದೇ ಇದ್ದರೆ ಅವರು ನಿನ್ನ ಮೇಲೆ ದಂಗೆ ಹೇಳ್ತಾ ಇದ್ದರು. ನನ್ನ ಒತ್ತಡದಿಂದ ಅವರು ಸಮರ್ಥರಾಗಿದ್ದರೂ ಕೂಡ ಸುಮ್ಮನಿದ್ದರು. ಭೀಮಸೇನ ಏನು ಮಾಡ್ತಾನೋ ಅಂತ ಸಂಶಯ ಬೇಡ. ನೀನು ಸಿದ್ಧನಾಗು ಅಜ್ಞಾತವಾಸಕ್ಕೆ. ನಾನು ಅಜ್ಞಾತವಾಸಕ್ಕೆ ಸಿದ್ಧನಿದ್ದೇನೆ
ಅಂತ ಹೇಳ್ತಾನೆ. ಅವನಿಗೆ ಅನುಮಾನ ಇತ್ತು, ಧೌಮ್ಯಾಚಾರ್ಯರ ಮುಂದೆ ಅದೇ ಹೇಳಿದ್ದ, ಭೀಮ ಒಪ್ತಾನೋ ಇಲ್ಲೋ ಅಂತ. ಆಗ ಧರ್ಮರಾಜನಿಗೆ ಧೈರ್ಯ ಬಂತು. ನೀನು ಯಾವ ಕೆಲಸಕ್ಕೆ ನಮ್ಮನ್ನು ನಿಯೋಜಿಸುತ್ತೀಯೋ ನಾವು ಅದನ್ನು ನಡೆಸ್ತಕ್ಕಂಥವ್ರು. ನೀನು ಹೇಗೆ ಹೇಳ್ತಿ ಹಾಗೆ ನಾವು ವನವಾಸ ಮಾಡಿದ್ದೇವೆ. ಅಜ್ಞಾತವಾಸದ ಬಗ್ಗೆ ನೀನೇ ತೀರ್ಮಾನ ಮಾಡು, ನಾವು ಅದಕ್ಕೆ ಬದ್ಧರು ಅಂತ ಭೀಮಸೇನ ಹೇಳ್ತಾನೆ. ಅಲ್ಲಿಗೆ ವನ ಪರ್ವ ಮುಗಿಯುತ್ತೆ, ವನವಾಸ ಮುಗಿಯುತ್ತೆ. ಅಲ್ಲಿಂದ ಪಾಂಡವರು ಹೊರಡ್ತಾರೆ. ಹೊರಟು ಅಜ್ಞಾತವಾಸ ಆರಂಭ ಆಗಬೇಕು. ಪರಮಾತ್ಮನ ಅನುಗ್ರಹದಿಂದ ವನವಾಸವನ್ನು ಮುಗಿಸಿ ಪಾಂಡವರು ಧೌಮ್ಯರನ್ನು ಹಾಗೂ ಉಳಿದ ಋಷಿಮುನಿಗಳನ್ನು, ಬ್ರಾಹ್ಮಣರನ್ನು ಬೀಳ್ಕೊಟ್ಟು ಅಜ್ಞಾತವಾಸದ ಸಂಕಲ್ಪ ಮಾಡ್ತಾ ಇದ್ದಾರೆ. ಅಲ್ಲಿಂದ ಹೊರಟು ವಿರಾಟನಗರ ದಾರಿ ಹಿಡಿದಿದ್ದಾರೆ. ವಿರಾಟನಗರ ಪ್ರವೇಶ ಮಾಡೋ ಮೊದಲು ಅಲ್ಲಿ ಒಂದು ಸ್ಮಶಾನದಲ್ಲಿ ಶಮಿ ವೃಕ್ಷದ ಮೇಲೆ ತಮ್ಮ ಆಯುಧವನ್ನು ಕಟ್ಟಿದ್ದಾರೆ. ಈ ಅವಧಿಯಲ್ಲಿ ತಮ್ಮನ್ನು ಯಾರೂ ತಿಳಿಬಾರದು, ಆ ರೀತಿಯಲ್ಲಿ ರಕ್ಷಣೆ ಮಾಡ್ಕೋಬೇಕಾಗಿದೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿದ್ದಾರೆ. ತಮ್ಮನ್ನು ಯಾರಿಗೂ ತಿಳಿದ ಹಾಗೆ ರಕ್ಷಣೆ ಮಾಡಬೇಕು ಅಂತ ದುರ್ಗಾದೇವಿಯನ್ನು ಪ್ರಾರ್ಥಿಸ್ಕೊಂಡಿದ್ದಾರೆ, ಅನುಗ್ರಹ ಪಡೆದಿದ್ದಾರೆ. ದುರ್ಗೆ ಅವಳು ಬಂಧಕ ಶಕ್ತಿಯಾಗಿರ್ತಕ್ಕಂತಹ ದುರ್ಗೆ ಆಶೀರ್ವಾದ ಮಾಡಿದ್ದಾಳೆ. ಆಮೇಲೆ ಆ ಶಮಿ ವೃಕ್ಷದಲ್ಲಿ ತಮ್ಮ ಆಯುಧಗಳನ್ನು ಇಟ್ಟು ಶಮಿಗೆ ನಮಸ್ಕಾರ ಮಾಡಿದ್ದಾರೆ. ಶಮೀದೇವಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಮುಂದೆ ನಡೀತಾ ಇದ್ದಾರೆ. ದ್ರೌಪದಿಗೆ ನಡೆದು ಸುಸ್ತಾಗಿ ಹೋಗಿದೆ. ಅಂದಾಗ ಧರ್ಮರಾಜ ಭೀಮಸೇನಿಗೆ ಹೇಳ್ತಾನೆ, ಅವಳನ್ನ ಎತ್ತುಕೋ ಅಂತ ಹೇಳಿ. ಬೆಳಗಾಗುವವರೆಗೆ 6 ಮಂದಿ ನಡೆದು ವಿರಾಟ್ ರಾಜನ ದೇಶಕ್ಕೆ ಬರ್ತಾರೆ. ತಮ್ಮ ತಮ್ಮ ಪಾತ್ರದ ಬಗ್ಗೆ ಮಾತಾಡ್ಕೊಳ್ತಾರೆ, ಯಾರ್ಯಾರು ಯಾವ್ಯಾವ ವೇಷ ತೊಟ್ಕೊಳ್ಬೇಕು ಅಂತ. ಧರ್ಮರಾಜ ಯತಿಯ ವೇಷವನ್ನು ತೊಟ್ಕೊಳ್ತಾ ಇದ್ದಾನೆ. ಭೀಮ ಸೂದ ವೇಷವನ್ನು ತೊಟ್ಕೊಳ್ತಾನೆ. ಯಾಕೆಂದರೆ ಶಾಸ್ತ್ರಜ್ಞಾನ ಅಭಿವ್ಯಕ್ತವಾಗಬಾರದು ಅಂತ. ತನ್ನ ಶಾಸ್ತ್ರಜ್ಞಾನ ಅಭಿವ್ಯಕ್ತವಾಗಿಬಿಟ್ರೆ ಗೊತ್ತಾಗ್ಬಿಡ್ತದಲ್ಲ, ಅದು ಅಭಿವ್ಯಕ್ತವಾಗಬಾರ್ದು ಅಂತ ಶೂದ್ರ ವೇಷನ ಧರಿಸ್ತಾನೆ. ಅಡುಗೆ ಮನೆಯ ಮುಖಂಡ, ಅವನ ಹೆಸರು ವಲಲ ಅಂತ. ವಲಲ ಅಂದರೆ ಬಲವುಳ್ಳವ ಅಂತ ಅರ್ಥ, ಅದು ನಿಜವಾದ ಅರ್ಥ. ಲೌಕಿಕವಾಗಿ ಗೊತ್ತಾಗಲ್ಲ ಅದು, ತನ್ನ ನಿಜ ಸ್ಥಿತಿಯನ್ನು ಮುಚ್ಚಿಕೊಂಡವ ಅಂತ ಅರ್ಥ. ಇನ್ನು ಅಡುಗೆ ಮಾಡೋ ಕೆಲಸ ಅದೆಲ್ಲ ಅವನದೇ ಕೆಲಸ. ಅಡುಗೆ ಮಾಡೋದು, ಕಟ್ಟಿಗೆ ತರೋದು, ಅಡುಗೆ ಬೇಕಾಗಿರ್ತಕ್ಕಂತಹ ಪರಿಕರಗಳನ್ನು ತರುವಂಥದ್ದು, ಇದೆಲ್ಲ ಅವನ ಕೆಲಸ. ಶೂದ್ರ ವೇಷ ಧಾರಣ ಮಾಡಿ ಭೀಮಸೇನ ವಲಲನಾಗಿದ್ದಾನೆ. ಧರ್ಮರಾಜ ಯತಿಯ ವೇಷವನ್ನು ಧಾರಣ ಮಾಡಿಕೊಂಡಿದ್ದಾನೆ. ಅವನ ಹೆಸರು ಕಂಕ ಅಂತ. ಧರ್ಮರಾಜನ ಹೆಸರು ಕಂಕ. ಅವನು ಯಾರು ಅಂದರೆ ಧರ್ಮರಾಜನ ಸ್ನೇಹಿತ ಅಂತೆ. ಧರ್ಮರಾಜನ ಸ್ನೇಹಿತ ಕಂಕ. ಭೀಮಸೇನ ಇವನು ವಲಲ. ಇವ ಹೇಳ್ಕೊತಾನೆ, ನಾನು ಎಂಥ ಮಲ್ಲರೊಂದಿಗೆ ಬೇಕಾದರೂ ಹೋರಾಡಬಲ್ಲೆ, ಯುಧಿಷ್ಠಿರನ ಜೊತೆಗೆ ಇದ್ದೆ, ನಾನು ಸ್ವಲ್ಪ ಸಮಯ ಅಡುಗೆ ಮಾಡ್ಕೊಂಡಿದ್ದೆ ಅಂತ ಹೇಳ್ತಾನೆ ಭೀಮ. ಇನ್ನು ಅರ್ಜುನ ಇದು ಷಂಡವೇಷವನ್ನು ಧಾರಣ ಮಾಡ್ತಾನೆ. ಷಂಡವೇಷವನ್ನು ಧಾರಣ ಮಾಡಿ
ಬೃಹನ್ನಳೆ ಎಂಬ ಹೆಸರದಿಂದ ಇರ್ತಾನೆ. ನಕುಲ ಹಾಗೂ ಸಹದೇವ ಇವರಿಬ್ಬರು ಸೂತ ರಥಿಕ ಹಾಗೂ ವೈಶ್ಯ ಗೋಪಾಲಕರ ವೇಷವನ್ನು ತೊಟ್ಟುಕೊಂಡು ಸಿದ್ಧರಾಗ್ತಾರೆ. ಇನ್ನು ದ್ರೌಪದಿ ಅವಳು ಈ ಸೈರಂಧ್ರಿ ವೇಷ, ಈ ಅರಮನೆಯಲ್ಲಿ ಮಹಾರಾಣಿಗೆ ಗಂಧಲೇಪನಾದಿಗಳನ್ನು ಮಾಡತಕ್ಕಂತಹ ಒಂದು ವೇಷ, ಅದು ವೃತ್ತಿ. ಅಂತಹ ಸೈರಂಧ್ರಿ ವೇಷವನ್ನು ಧರಿಸಿಕೊಂಡು ವಿರಾಟ ರಾಜನ ಆಸ್ಥಾನಕ್ಕೆ ಬರ್ತಾರೆ. ಹೀಗೆ ಎಲ್ಲರೂ ಬಂದರು, ಎಲ್ಲ ತಯಾರಾಗಿ ಬಂದರು. ಧರ್ಮರಾಜ ಯತಿಯಾಗಿದ್ದಾನೆ. ಭೀಮಸೇನ ಕೈಯಲ್ಲಿ ಸೌಟು ಸಟ್ಗ ಹಿಡ್ಕೊಂಡು ಹರಿತವಾದ ಕತ್ತಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಭೀಮಸೇನನ್ನು ನೋಡಿ ವಿರಾಟ ವಿಚಾರಿಸ್ತಾನೆ, ಯಾರಿವನು ಅಂತ. ಭೀಮ ಹೇಳಿದ, ನನ್ನ ಹೆಸರು ವಲಲ ಅಂತ, ಅಡುಗೆ ಮಾಡುವವ. ಅರಮನೆಯಲ್ಲಿ ನನಗೆ ಒಂದು ಅಡುಗೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾನೆ. ವಿರಾಟ್ ಹೇಳ್ತಾನೆ, ಏನಪ್ಪ ನೀನು ಅಡುಗೆವನ ಥರನೇ ಇಲ್ವಲ್ಲೋ, ಸಾಕ್ಷಾತ್ ಇಂದ್ರನೇ ಇಳಿದು ಬಂದ ಹಾಗೆ ಇದೆಯಾ, ನಿನ್ನ ರೂಪ, ನಿನ್ನ ದೇಹದಾರ್ಢ್ಯ ಇದನ್ನು ನೋಡಿದ ನನಗೆ ನಂಬಿಕೆ ಬರ್ತಿಲ್ವಲ್ಲ ಅಂತಾನೆ ವಿರಾಟ. ಆಗ ನಾನು ನಿಮ್ಮ ಚಾಕ್ರಿ ಮಾಡಲು ಬಂದವ, ನಿಜವಾದ ಅಡುಗೆಯವ, ಬಗೆ ಬಗೆಯ ಅಡುಗೆಯನ್ನು ಮಾಡುತ್ತೇನೆ, ನನಗೆ ಚೆನ್ನಾಗಿ ಗೊತ್ತು. ಹಿಂದೆ ಧರ್ಮರಾಜನ ಮನೆಯಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೆ. ಈಗ ಆತ ನಮ್ಮನ್ನು ಬಿಟ್ಟು ಅಜ್ಞಾತವಾಸಕ್ಕೆ ಅಂತ ಎಲ್ಲಿ ಹೋದ ಗೊತ್ತಿಲ್ಲ, ಹೇಳಿದ ಕೇಳದೆ ಹೊರಟೋಗಿದ್ದಾನೆ. ಆದ್ದರಿಂದ ನಾನು ಇಲ್ಲಿಗೆ ಬಂದೆ. ಯುಧಿಷ್ಠಿರ ತುಂಬ ಮೆಚ್ಕೊಂಡಿದ್ದ ನನ್ನ ಅಡುಗೆಯನ್ನು ಅಂತ ಹೇಳಿದ ಭೀಮ. ಆಗ ವಿರಾಟ ಅಂತಾನೆ, ನಿನ್ನ ವ್ಯಕ್ತಿತ್ವ ನೋಡಿದರೆ ಅಡಿಗೆ ಕೆಲಸ ಇರಲಿ, ಇಡೀ ಭೂಮಿಯನ್ನೇ ಆಳತಕ್ಕಂತಹ ವರ್ಚಸ್ಸು ನಿನಗಿದೆ. ಯಾವುದೋ ದುರ್ದೈವ ಪಾಪ ನಿನ್ನನ್ನು ಅಡಿಯುವುದನ್ನಾಗಿ ಮಾಡಿಬಿಟ್ಟಿದೆ. ಆಯಿತು, ನನ್ನ ಅಡಿಗೆ ಕೋಣೆಯಲ್ಲಿದ್ದವರೆಲ್ಲ ನಿನಗೆ ಸಹಾಯಕರಾಗಿರ್ತಾರೆ ಅಲ್ಲಿರು ಅಂತ. ಸರಿ, ವಿರಾಟನ ಅಡಿಗೆಯವನಾಗಿ ಸೇರಿಕೊಂಡ ಭೀಮ. ವಿರಾಟನಿಗೆ ಭೀಮನನ್ನು ಕಂಡ್ರೆ ಬಹಳ ಪ್ರೀತಿ. ಇನ್ನು ಅರ್ಜುನ, ಅವನಿಗೆ ದೇವತೆಗಳ ಶಾಪ ಇದೆ, ಹೆಣ್ಣಾಗಿದ್ದಾನೆ, ನಾಟ್ಯ ಶಿಕ್ಷಕಿ ಆಗಿ ಸೇರಿಕೊಂಡಿದ್ದಾನೆ. ದ್ರೌಪದಿ ಸುದೇಶ್ನೆಯ ಸೈರಂಧ್ರಿ ಆದಳು. ಆ ಸುರಂಧ್ರಿಯಾಗಿ ಅವಳು ಸುದೇಶ್ನೆಯ ಹೇರ್ ಸ್ಟೈಲ್ ಮಾಡ್ತಕ್ಕಂಥವಳು. ನಕುಲ ಸಹದೇವರು ಕುದುರೆ ಲಾಯದಲ್ಲಿ ಹಟ್ಟಿಯಲ್ಲಿ ಸೇರಿಕೊಂಡ್ರು. ಹೀಗೆ ಇವರ ಅಜ್ಞಾತವಾಸ ಆರಂಭ ಆಯಿತು. 4 ತಿಂಗಳಾಯಿತು. 4 ತಿಂಗಳ ಕಾಲ ಏನು ತೊಂದರೆ ಆಗಲಿಲ್ಲ, ಚೆನ್ನಾಗಿತ್ತು ಎಲ್ಲ. ಇವರೆಲ್ಲ ಯಾಕೆ ಹೀಗೆ ವೇಷಧಾರಣ ಮಾಡಿದರು? ಬೇರೆ ಯಾವುದು ವೇಷ ತೊಟ್ಕೊಳ್ಳಿಕ್ಕೆ ಆಗಲಿಲ್ವಾ ಅಂದರೆ, ಇವರೆಲ್ಲ ಈಗ ಕ್ಷತ್ರಿಯರು, ಗೃಹಸ್ಥರಾಗಿರ್ತಕ್ಕಂತಹ ಕ್ಷತ್ರಿಯರು. ಅವರು ಈ ಸಂಬಂಧಿಕರು ಬಿಟ್ಟರೆ ಅಥವಾ ಇನ್ನೇನಾದರೂ ಪ್ರಯೋಜನ ವಿಶೇಷ ಇದ್ದಾಗ ಮಾತ್ರ ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡುತ್ತಾರೆ. ಅವುಗಳಿಲ್ಲದೆ ಸಂಬಂಧಿಗಳಾದರೆ ತೊಂದರೆ ಇಲ್ಲ. ಕ್ಷತ್ರಿಯರು ಸಂಬಂಧಿಗಳಾಗಿದ್ದರೆ ಕ್ಷತ್ರಿಯರ ಮನೆಗಳಲ್ಲಿ ಅವರು ಊಟ ಮಾಡ್ತಾರೆ. ಇನ್ನೇನಾದರೂ ಪ್ರಯೋಜನ ವಿಶೇಷ ಇದ್ದರೆ ಅಂಥ ಸಂದರ್ಭದಲ್ಲಿಯೂ ಅವರು ಪರಪಾಕ ಊಟ ಮಾಡುತ್ತಾರೆ. ಅವುಗಳನ್ನು ಹೊರತುಪಡಿಸಿ ಉಳಿದ ಸಮಯದಲ್ಲಿ ಕ್ಷತ್ರಿಯರಿಗೆ ಪರಪಾಕ ಯೋಗ್ಯ ಅಲ್ಲ. ಅದಕ್ಕೋಸ್ಕರವಾಗಿ ಈಗ ವಿರಾಟನಗರಿಗೆ ಹೋದರೆ ಅವರು ಯಾರೋ ಮಾಡಿದ ಪಾಕವನ್ನು ಊಟ ಮಾಡಬೇಕಲ್ಲ.
ಅದಕ್ಕೆ ನಮ್ಮವರಲ್ಲಿ ನಾವೊಬ್ಬರು ಅಡುಗೆಯವರಾಗಿಬಿಟ್ರೆ ನಾವೇ ಅಡುಗೆ ಮಾಡ್ಬೋದಲ್ಲ. ಅದಕ್ಕೆ ಭೀಮ ತಾನೇ ಪಾಚಕನಾಗಿಬಿಟ್ಟ. ಇನ್ನು ಬ್ರಾಹ್ಮಣನ ವೇಷದಲ್ಲಿದ್ದರೆ ಏನಾಗತ್ತೆ, ಸಭೆ ಕರೀತಾರೆ, ವೇದಾರ್ಥ ವಿಚಾರ ನಡೆಯುತ್ತೆ. ಅಲ್ಲಿ ವೇದಾರ್ಥ ವಿಚಾರ ಪ್ರಸ್ತಾಪವಾದಾಗ ಅದರಲ್ಲಿ ಪಾಲ್ಗೊಂಡು ವ್ಯಾಖ್ಯಾನ ಮಾಡ್ತಾ ಇದ್ದರೆ ತನ್ನ ಅಧಿಕವಾಗಿರತಕ್ಕಂತಹ ಜ್ಞಾನ ಗೊತ್ತಾಗ್ಬಿಡುತ್ತೆ. ಇವನು ಭೀಮ ಅಂತ ಜನ ಗುರುತಿಸಿಬಿಡ್ತಾರೋ ಅನ್ನೋದು ಕಾರಣ. ಅದಕ್ಕೋಸ್ಕರವಾಗಿ ಭೀಮಸೇನ ಅಡಿಗೆವನಾದ, ಮತ್ತು ಶೂದ್ರ ವೇಷವನ್ನು ಧಾರಣ ಮಾಡಿದ, ಬ್ರಾಹ್ಮಣ ವೇಷವನ್ನು ಧಾರಣ ಮಾಡಲಿಲ್ಲ. ಏನೇ ಆದರೂ ಕೂಡ ಇನ್ನೊಬ್ಬರ ಮನೆಯಲ್ಲಿ ಇವರೇ ಅಡಿಗೆ ಮಾಡುವರಾದರೂ ಕೂಡ ಪರಾನ್ನವೇ ಅಲ್ಲ, ಪರಾನ್ನ ಉಪಜೀವನ ಮಾಡಿಕೊಂಡಿರಬೇಕಲ್ಲ. ವನವಾಸದಲ್ಲಿ ಹಾಗಿರಲಿಲ್ಲ. ವನವಾಸದಲ್ಲಿ ಅವರೇ ಸಂಪಾದನೆ ಮಾಡಿ ಅನ್ನವನ್ನು ತಯಾರು ಮಾಡಿಕೊಂಡು ಊಟ ಮಾಡ್ತಾಯಿದ್ರು. ಈಗ ಇನ್ನೊಬ್ಬರ ಮನೆಯಲ್ಲಿ ಇದ್ದಾಗಂತಾದಾಗ ಪರಾನ್ನ ಉಪಜೀವನ ಮಾಡಲೇಬೇಕು. ಅದು ಹೇಗೆ ಸರಿಯಾಗತ್ತೆ ಅಂದರೆ, ಈ ಜ್ಞಾನಿಗಳಿಗೆ, ವೇದದೃಷ್ಟಾರರಾಗಿರ್ತಕ್ಕಂತಹ ಜ್ಞಾನಿಗಳಿಗೆ, ಋಷಿಗಳಿಗೆ ಪರಾನ್ನ ಅನ್ನೋದು ಇಲ್ಲಂತೆ. ಅವರಿಗೆ ಪ್ರಪಂಚದ ಎಲ್ಲ ಧನಕನಕಗಳು ಕೂಡ ಅವು ಸ್ವಕೀವೇ ಆಗಿರ್ತದೆ ಅಂತ ಹೇಳ್ತಾರೆ. ಇನ್ನು ಪಾಂಡವರಂತೂ ದೇವತಾಶ್ರೇಷ್ಠರು, ಅವ್ರಿಗೆಲ್ಲವೂ ಸ್ವಕೀಯ ಅಂತ ಹೇಳಬೇಕೇನು. ಆದ್ದರಿಂದ ಅವರಿಗೆ ಪರಾನ್ನ ಉಪಜೀವನ ಅಂತ ಆಗುವುದೇ ಇಲ್ಲ. ವೇದದೃಷ್ಟರಾಗಿರ್ತಕ್ಕಂತಹ ಜ್ಞಾನಿಗಳಾದ ಋಷಿಗಳಿಗೇ ಪ್ರಪಂಚದ ಧನಾದಿ ಸಂಪತ್ತೆಲ್ಲವೂ ಕೂಡ ಸ್ವಕೀಯವೇ ಆಗ್ತದೆ ಅಂತಾದ ಮೇಲೆ ಇನ್ನು ದೇವತಾಶ್ರೇಷ್ಠರಾಗಿರ್ತಕ್ಕಂತಹ ಪಾಂಡವರಿಗೆ ಎಲ್ಲವೂ ಸ್ವಕೀಯವೇ ಅಂತ ಹೇಳಬೇಕಾಗಿಲ್ಲ. ಪಾಂಡವರು ಬಲಿಷ್ಠರಾಗಿದ್ದಾರೆ, ತಮ್ಮ ಬಲವನ್ನು ಆಶ್ರಯಿಸಿಕೊಂಡಿದ್ದಾರೆ ಹೊರತು ಅವರು ಕೇವಲ ವಿರಾಟನನ್ನು ಅವಲಂಬಿಸಿಕೊಂಡಿಲ್ಲ. ಅವರು ಒಂದೊಂದು ತಮ್ಮ ಬಲವನ್ನು ಆಶ್ರಯಿಸಿಕೊಂಡೇ ಇದ್ದಾರೆ. ಆದ್ದರಿಂದ ಇವರಿಗೆ ಪರಾನ್ನ ಉಪಜೀವನ ಅಂತೇನಾಗುವುದಿಲ್ಲ. ಯುಧಿಷ್ಠಿರ ಎಲ್ಲರಿಂದಲೂ ಪೂಜ್ಯನಾಗಿದ್ದಾನೆ, ಆದ್ದರಿಂದ ಅವನು ಯಶತಿ ವೇಷ ತೊಟ್ಟ. ಭೀಮ ಶೂದ್ರ ಪಾಚಕ ವೇಷವನ್ನು ಧರಿಸಿದ. ದ್ರೌಪದಿಯು ಕೂಡ ಶೂದ್ರ ಸೈರಂಧ್ರಿ ವೇಷವನ್ನು ಧರಿಸಿದ್ಲು. ಯಾಕೆ ಶೂದ್ರ ಸೈರಂಧ್ರಿ ವೇಷ ಧರಿಸಿದ್ಲು ಅಂದರೆ, ಅವಳ ಗಂಡ ಭೀಮಸೇನ ಶೂದ್ರ ವೇಷ ಧಾರಣೆ ಮಾಡಿದ್ದಾನಾದ್ದರಿಂದ ಗಂಡನ ಸಮಾನ ಧರ್ಮವನ್ನು ಅನುಸರಿಸಬೇಕಲ್ಲ. ಗಂಡನ ಸಮಾನ ಧರ್ಮವನ್ನು ಅನುಸರಿಸಬೇಕಾದ್ದರಿಂದ ಅದು ಸ್ತ್ರೀಯರ ಧರ್ಮ. ಹಾಗಾಗಿ ದ್ರೌಪದಿ ಶೂದ್ರ ಸೈರಂಧ್ರಿಯ ವೇಷವನ್ನು ತೊಡ್ಕೊಂಡಿದ್ದಾಳೆ. ಒಮ್ಮೆ ಏನಾಗುತ್ತೆ ಅಂದರೆ, ಒಬ್ಬ ಮಲ್ಲ ಬರ್ತಾನೆ. ಈ ಭೂಮಿಯಲ್ಲೇ ಯಾರೂ ಅವನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಬ್ಬ ಮಲ್ಲ ವಿರಾಟನ ಆಸ್ಥಾನಕ್ಕೆ ಬರ್ತಾನೆ. ಅವನನ್ನು ಕಂಡ ಕೂಡಲೇ ವಿರಾಟ್ ರಾಜನ ಎಲ್ಲ ಮಲ್ಲರೂ ಕೂಡ ಓಡಿ ಹೋಗಿಬಿಡ್ತಾರೆ ಭಯದಿಂದ. ಚಿಂತೆ ಆಯಿತು ವಿರಾಟನಿಗೆ. ಧರ್ಮರಾಜ ಹೇಳ್ತಾನೆ, ನಿಮ್ಮ ಅಡಿಗೆಯವನಿದ್ದಾನಲ್ಲ ಅವನು ಕಳಿಸಿ, ಅವ ಈ ಮಲ್ಲನನ್ನು ಸದೆ ಬಡಿದು ನಿಮಗೆ ಯಶಸ್ಸು ತಂದು ಕೊಡ್ತಾನೆ ಅಂತ. ಹಾಗೆ ಅಜ್ಞಾತವಾಸದಲ್ಲಿ ಕೂಡ ಭೀಮನಿಗೆ ಇಂತಹ ಒಂದು ಪ್ರಸಂಗ ಬರ್ತದೆ. ಜೀಮೂತ ಅಂತ ಅವನ ಹೆಸರು, ಆ ಮಲ್ಲನ ಹೆಸರು. ವಿರಾಟ್ ಹತ್ರ ಬೇಕಾಷ್ಟು ಜನ ಮಲ್ಲರಿದ್ದಾರೆ, ದೊಡ್ಡ ದೊಡ್ಡ ಮಲ್ಲರ ಪಡೆ ಇದೆ. ಆದರೆ ಈ ಜೀಮೂತ ಶಿವನನ್ನು ಕುರಿತು ತಪಸ್ಸು ಮಾಡಿದ್ದಾನೆ, ಅಜೇಯತ್ವ ವರನ್ನು ಪಡೆದಿದ್ದಾನೆ. ಅಂತ ಒಂದು ದುಷ್ಟ ಶಕ್ತಿ ಬಂದವನೇ ಹೇಳಿದ, ವಿರಾಟ್ ನಗರದಲ್ಲಿ ಇದ್ದವರು ಯಾರೇ ಆದರೂ ನನ್ನನ್ನು ಸೋಲಿಸಲು ತಾಕತ್ತಿದ್ದರೆ ಎದುರು ನಿಲ್ಲಿ ಅಂತ ಆಹ್ವಾನ ಕೊಟ್ಟ. ಎಲ್ಲ ಮಲ್ಲರು ಓಡಿ ಹೋಗಿಬಿಟ್ರು. ಆಗ ಧರ್ಮರಾಜ ವಿರಾಟನಿಗೆ ಹೇಳಿದ, ನಿಮ್ಮ ಅಡಿಗೆಯವನನ್ನು ಕಳುಹಿಸಿ
ಅವ ಧರ್ಮರಾಜನ ಆಸ್ಥಾನದಲ್ಲಿ ಮಲ್ಲಯುದ್ಧ ಅಭ್ಯಾಸ ಮಾಡಿದವ. ಚೆನ್ನಾಗಿ ಪರಿಚಯ ಇದೆ ಅವನಿಗೆ, ಮಲ್ಲಯುದ್ಧದ ಪರಿಚಯ ಇದೆ. ಆಗ ವಿರಾಟ ಭೀಮನಿಗೆ ಹೇಳ್ತಾನೆ, ನೋಡಪ್ಪ, ನಮ್ಮ ದೇಶದ ಮರ್ಯಾದೆ ಉಳಿಬೇಕು. ಇವ ಬಂದು ಹೀಗೆ ಸವಾಲು ಹಾಕಿದ್ದಾನೆ. ಇವನು ಶಿವನ ಅನುಗ್ರಹದಿಂದ ಅಜೇಯನಾಗಿದ್ದಾನೆ. ಇವನೊಂದಿಗೆ ಹೋಗುತ್ತೇನಪ್ಪ ಅಂತ ಕೇಳ್ತಾನೆ. ಆಗ ಹೇಳ್ತಾನೆ ಅವನು, ನಾನು ಮಹಾದೇವನ ಅನುಗ್ರಹದಿಂದ, ಯುಧಿಷ್ಠಿರ ಅನುಗ್ರಹದಿಂದ, ನಿನ್ನ ಅನುಗ್ರಹದಿಂದ ಹೋರಾಡಿ ಗೆಲ್ತೇನೆ ಅಂತಾನೆ. ಜೀಮೂತನೂ ವರ ಪಡೆದವ. ಯಾರಿಗೆ ಯಾರು ದೊಡ್ಡವರೋ ಅವರಿಗೆ ಅವರು ಮಹಾದೇವರು. ಭೀಮಸೇನ ಮಹಾದೇವ ಅಂತ ಹೇಳಿದ್ದ, ಮಹಾದೇವ ಯಾವ ಶಿವ ಅಂತ ಹೇಳಲಿಲ್ಲ. ವಿರಾಟ ತಿಳ್ಕೊಂಡಿರ್ತಾನೆ, ಹಾಗೆ ಶಿವ ಅಂತ ಅಂದ್ಕೊಂಡಿರ್ತಾನೆ. ಜೀವಪೂತನಿಗೆ ಮಹಾದೇವನ ಅನುಗ್ರಹ, ಭೀಮಸೇನನಿಗೆ ಮಹಾದೇವರ ಅನುಗ್ರಹ, ಇಬ್ಬರಿಗೂ ಮಹಾದೇವರ ಅನುಗ್ರಹ. ಒಬ್ಬನಿಗೆ ಈಶ್ವರ ಅನುಗ್ರಹ, ಇನ್ನೊಬ್ಬರಿಗೆ ಮಹಾದೇವ ಸರ್ವೋತ್ತಮನಾಗಿರತಕ್ಕಂತಹ ಶ್ರೀಕೃಷ್ಣನ ಅನುಗ್ರಹ. ಹೀಗೆ ಅವನನ್ನು ಕಳಿಸ್ಕೊಡ್ತಾನೆ. ಸರಿ, ಭೀಮ ಜೀಮೂತನಿಗೆ ಕರೆ ಕೊಟ್ಟ, ಬಾರಯ್ಯ, ನೀನೊಬ್ಬನೇ ಅಲ್ಲ, ನಿಮ್ಮೂರಿನಲ್ಲಿ ಯಾರ್ಯಾರಿದ್ದಾರೆ ಎಲ್ಲರನ್ನು ಕರ್ಕೊಂಡು ಬಾ. ಏನು ಕೊಂಡಿದೆ ನೀನು ಅಂತ ಹೇಳ್ತಾನೆ. ಭೀಮನಿಗೂ ಅವನಿಗೂ ಭಯಾನಕವಾಗಿರತಕ್ಕಂತಹ ಮುಷ್ಟಿ ಯುದ್ಧ ನಡೆಯುತ್ತೆ. ವಿರಾಟನಿಗೆ ಆತಂಕ, ಅವರಿಬ್ಬರು ಭಯಾನಕವಾಗಿ ಹೋರಾಡ್ತಾ ಇದ್ದು ನೋಡಿದರೆ ಎಲ್ಲಿ ಜೀಮೂತ ಗೆದ್ದು ಬಿಡ್ತಾನೋ ಏನು ಅಂತ. ಭೀಮ ಆ ಮಲ್ಲನನ್ನು, ಜೀಮೂತನನ್ನು ತೋಳಿಂದ ಎತ್ತಿ ಕೆಳಗೆ ಚಚ್ಚಿಬಿಟ್ಟ. ಜೀಮೂತ ಸತ್ತೇ ಹೋದ. ಅಜ್ಞಾತವಾಸದ ಮೊದಲು ಭೀಮಸೇನ ಒಂದು ಮಾತು ಕೊಟ್ಟಿದ್ದ. ಅದೇನೆಂದರೆ, ಅಗತ್ಯ ಬಿದ್ದರೆ, ಯಾರಾದರೂ ಮಲ್ಲರು ಬಂದರೆ ನಾನು ಮಲ್ಲ ಯುದ್ಧ ಮಾಡ್ತೇನೆ, ಆದರೆ ಗಾಬರಿ ಆಗಬೇಡ, ನಾನು ಯಾರನ್ನು ಕೊಲ್ಲೋದಿಲ್ಲ ಅಂತ. ಆದರೆ ಜೀಮೂತ ದುಷ್ಟ, ಅವನು ಮಲ್ಲರನ್ನು ಸೋಲಿಸ್ತೇನೆ ಆದರೆ ಕೊಲ್ಲುವುದಿಲ್ಲ ಅಂತ ಮಾತು ಕೊಟ್ಟಿದ್ದ. ಈಗ ಜೀಮೂತ ಸತ್ತೇ ಹೋದ್ನಲ್ಲ. ಜೀಮೂತ ಸತ್ತ. ಯಾಕೆ? ಅವನು ಲೋಕಕಂಟಕನಾಗಿದ್ದ, ಅಂಥವನನ್ನು ಕೊಲ್ಲುವಂಥದ್ದು ಅಗತ್ಯವಾಗಿತ್ತು. ಆದ್ದರಿಂದ ಭೀಮ ಕೊಂದ. ವಿರಾಟಿನ ಸಂಶಯ, ಜೀಮೂತ ಮಹಾ ದೊಡ್ಡ ಮಲ್ಲ, ಅವನು ಹಾಗೆಲ್ಲ ಸಾಯೋದಿಲ್ಲ, ಅವನು ಈ ಅಡಿಗೆಯವನಿಂದ ಏನು ಸಾಯ್ತಾನ ಅವನು, ನೋಡ್ರೋ ಸತ್ತಾನೋ ಇಲ್ಲೋ ನಿಜವಾಗಿಯೂ ನೋಡ್ರಿ ಅಂತಂದ. ಸರಿ, ಸಂಶಯ ನಿವಾರಣೆ ಆಯಿತು, ಕನ್ಫರ್ಮ್ ಆಯಿತು, ಜೀಮೂತ ಸತ್ತೋಗಿದ್ದಾನೆ ಅಂತ. ಭಾರಿ ಖುಷಿ ಆಯಿತು, ಹುಚ್ಚೆದ್ದು ಕುಣಿದಂತೆ ವಿರಾಟ. ಬಹಳ ಸಂತೋಷವಾಗಿ ಮಂತ್ರಿಗಳಿಗೆ ಭಾಳ ಖುಷಿಯಲ್ಲಿ ಸಂಪತ್ತನ್ನು ಕೊಟ್ಟನಂತೆ. ಹಿಂದೆಂದೂ ನಡೆದಂತಹ ಒಂದು ಉತ್ಸವ, ಅಂತಹ ಉತ್ಸವವೇ ನಡೀತು ಅಲ್ಲಿ. ಅಂತಹ ಒಂದು ಪರಾಕ್ರಮವನ್ನು ತೋರಿದ ಭೀಮಸೇನ. ಹೀಗೆ ಈ ಒಂದು ಪ್ರಸಂಗ ನಡೀತು. ಅದಾದ ಮೇಲೆ ಭಾಳ ಸಂತೋಷ ಆಯಿತು ಎಲ್ಲರಿಗೂ. ವಿರಾಟನ ಯಶಸ್ಸು ಹೆಚ್ಚಾಯಿತು. ಹೀಗೆ ಪಾಂಡವರು ಅಜ್ಞಾತವಾಸ ನಡೆಸ್ತಾ ಇದ್ದಾರೆ. 1 ವರ್ಷ ಮುಗಿಲಿಕ್ಕೆ ಇನ್ನು 2 ತಿಂಗಳು ಬಾಕಿ ಇದೆ. ಹೀಗೆ 10 ತಿಂಗಳು ಕಳೆದೋಯ್ತು. ಇಷ್ಟು ಸಮಯ, ಈ 10 ತಿಂಗಳು 11 ತಿಂಗಳು ಆರಂಭ ಆಗುವಾಗ ಕೀಚಕನ ಪ್ರವೇಶ ಆಯಿತು. ಕೀಚಕ ಇರಲಿಲ್ಲ. ಯಾರು ಕೀಚಕ? ಇವನು ಇವ ದಿಗ್ವಿಜಯಕ್ಕೆ ಹೋಗಿದ್ದ, ವಿರಾಟನ ಪರವಾಗಿ ಹೋಗಿದ್ದ. ವಿರಾಟನ ಮೈದುನ ಇವನು, ಭಾವಮೈದುನ. ಅತ್ಯಂತ ಬಲಶಾಲಿಯಾಗಿದ್ದವ ಕೀಚಕ, ಬಲಿಷ್ಠನಾಗಿರ್ತಕ್ಕಂತಹ ವ್ಯಕ್ತಿ. ಅವ ದಿಗ್ವಿಜಯ ಮಾಡಿ, ದೇಶ ಸಂಚಾರ ಮಾಡಿ ಹಿಂತಿರುಗಿ ಬರ್ತಾ ಇದ್ದಾನೆ. ಇದು ಯಾವ ಸಂಗತಿ ಗೊತ್ತಿಲ್ಲ ಅವನಿಗೆ. ಈ ಅಜ್ಞಾತವಾಸದಲ್ಲಿ ಪಾಂಡವರಿಗೆ ಬಂದಿದ್ದು ಯಾವ ವಿಚಾರವೂ ಗೊತ್ತಿಲ್ಲ. ಈ ಕೀಚಕ ಮಹಾಬಲಿಷ್ಠ. ಅವನು ಎಷ್ಟು ಬಲಿಷ್ಠ ಅಂದರೆ, ದುರ್ಯೋಧನ ಹೇಳ್ತಾನೆ ಮಹಾಭಾರತದಲ್ಲಿ,
4 ಜನ ಬಲಿಷ್ಠರು ಅಂತ. ಪ್ರಪಂಚದಲ್ಲಿ ಬಲಿಷ್ಠರು 4 ಜನ. ಭೀಮಶ್ಚ ಬಲಭದ್ರಶ್ಚ ಶಲ್ಯರಾಜ, ಭೀಮ, ಬಲಭದ್ರ ಬಲರಾಮ, ಶಲ್ಯ ಮತ್ತು ಕೀಚಕ. ಇವರು 4 ಜನ ಬಹಳ ಬಲಿಷ್ಠರಂತೆ. ಪಂಚಮಂ ನಾನು ಶುಶ್ರಮ ಅಂತ ಹೇಳ್ತಾನೆ. 5ನೇವನ ಹೆಸರು ನಾನು ಕೇಳಲಿಲ್ಲ ಈ ತನಕ ಅಂತ. ಅಂತಹ ಲೋಕದಲ್ಲಿಯೇ ಬಲಿಷ್ಠ ಅಂತ ಹೆಸರುವಾಸಿಯಾಗಿರ್ತಕ್ಕಂತಹ ಕೀಚಕ. ಅವ ದಿಗ್ವಿಜಯಕ್ಕಾಗಿ ಹೋಗಿದ್ದ. ಈಗ ಬಂದ ಕೂಡಲೇ ನೋಡ್ತಾನೆ ಸುದೇಶ್ನೆ ಅಕ್ಕ, ಸುದೇಶ್ನೆ ಹತ್ತಿರ ಸೇವೆ ಮಾಡ್ತಾ ಇದ್ದಾಳೆ ಸೈರಂಧ್ರಿ. ಆ ಸೈರಂಧ್ರಿ ಮೇಲೆ ಕಣ್ಣು ಬಿತ್ತಿ ಉಂಡು. ಆ ದ್ರೌಪದಿಯನ್ನು, ಅಷ್ಟು ಚಂದದ ಸ್ತ್ರೀಯನ್ನು ನೋಡೇ ಇರಲಿಲ್ಲ ಕೀಚಕ. ಯಾರು ಈ ಹೊಸ ಹುಡುಗಿ ಅಂತ ವಿಚಾರಿಸ್ತಾನೆ. ದ್ರೌಪದಿ ಹತ್ರ ಹೋಗಿ, ನಿನ್ನಂತಹ ಚಲುವೆಯನ್ನು ನಾನು ಈ ತನಕ ಜೀವನದಲ್ಲಿ ನೋಡೇ ಇಲ್ಲ. ಇಷ್ಟು ಸಮಯ ನನ್ನ ಕಣ್ಣು ತಪ್ಪಿಸಿ ಎಲ್ಲಿದ್ದಿ ನೀನು ನನ್ನವಳಾಗಬೇಕು. ನೀನು ಬಂದರೆ, ನನ್ನವಳಾದರೆ ನನ್ನ ಎಲ್ಲ ಹಳೆಯ ಹೆಂಡತಿಯರನ್ನೆಲ್ಲ ಬಿಟ್ಟುಬಿಡ್ತೇನೆ. ಅವ್ರನ್ನೆಲ್ಲ ನಿನ್ನ ದಾಸಿಯರನ್ನಾಗಿ ಮಾಡ್ತೇನೆ. ನಾನು ನಿನ್ನ ದಾಸ. ವಿರಾಟ ಸುಮ್ಮನೆ ಹೆಸರಿಗಷ್ಟೇ ರಾಜ. ಅವನು, ನಾನು ಸೇನಾಪತಿ, ಅವನು ರಾಜ. ಅವ ಸಿಂಹಾಸನದಲ್ಲಿ ಕೂತಿದ್ದಾನಷ್ಟೇ. ನೀನು ಒಂದು ವೇಳೆ ನನ್ನ ರಾಣಿಯಾದರೆ ನಾನು ಆ ವಿರಾಟನನ್ನು ಕುರ್ಚಿಯಿಂದ ಇಳಿಸಿಬಿಡ್ತೇನೆ. ನೀನಿಬ್ಬರು ರಾಜರಾಣಿಯರಾಗಿಬಿಡೋಣ. ಕೀಚಕನ ಮನೆತನವೇ ಅಂಥದ್ದು. ಅವ ಸೂತ, ರಾಜದ್ರೋಹ ಮಾಡಿ ತಾವು ರಾಜರಾಗಿರ್ತಕ್ಕಂತಹ ಮನೆತನದಲ್ಲಿ ಬಂದವ. ತನ್ನ ತಂಗಿಯನ್ನು ವಿರಾಟನಿಗೆ ಮದುವೆ ಮಾಡಿಕೊಟ್ಟಿದ್ದಾನೆ. ಇಲ್ಲೇ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಹಸ್ತಿನಾಪುರದಲ್ಲಿ ಶಕುನಿ ಇದ್ದ ಹಾಗೆ. ಹಸ್ತಿನಾಪುರದಲ್ಲಿ ಗಾಂಧಾರಿಯ ಮದುವೆ ಆದ ಮೇಲೆ ಗಾಂಧಾರಿಯ ಮನೆಯಲ್ಲಿ ಶಕುನಿ ಇರಲಿಲ್ವಾ, ಚಾಕರಿ ಮಾಡಿಕೊಂಡು ಹಾಗೆ ಇದ್ದವ. ಅಂತಹ ಕೀಚಕ ಇರುವಷ್ಟು ಕಾಲ ವಿರಾಟನಿಗೆ ಧೈರ್ಯ. ವಿರಾಟನಿಗೆ ಯಾರೂ ಹೋರಾಡಲಿಕ್ಕೆ ಸಾಧ್ಯ ಇಲ್ಲ ಕೀಚಕದಿಂದಾಗಿ. ಭೀಷ್ಮರು ಕೂಡ ತಾನಿರುವಷ್ಟು ಕಾಲ ಈ ವಿರಾಟನ ಮುಂದೆ ಹೋರಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಭೀಷ್ಮರು ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಅಂತಹ ಒಂದು ಬಲಿಷ್ಠ ವ್ಯಕ್ತಿ ನಾನು ಅಂತ ಎಲ್ಲ ಹೇಳ್ತಾನೆ. ಸುದೇಶ್ನಿ ಹತ್ರ ಹೋಗಿ ಮಾತಾಡ್ತಾನೆ. ಅವಳು ತನ್ನನ್ನು ವರಿಸುವಂತೆ ಯಾಚನೆ ಮಾಡ್ತಾನೆ. ಅವಳು ತಿರಸ್ಕರಿಸ್ಬಿಡ್ತಾಳೆ. ಬೇಡ, ಅವಳು ಸಹವಾಸ ಬೇಡ ಅಂತ. ಅವಳು ಸಹವಾಸ ಮಾಡಬೇಡ, ನಿನಗ್ಯಾಕೆ ಪರಸತಿಯ ಗೊಡವೆ ಅಂತ ಸುದೇಶ್ನಿ ಹೇಳ್ತಾಳೆ. ಹೇಳಿದರೂ ಕೇಳಲ್ಲ. ಅವಳೇ ನನಗೆ ಬೇಕು. ಅವನ ಆಗ್ರಹ ಸಹಿಸಲಾರದೆ ಹೇಳ್ತಾಳೆ, 5 ಗಂಧರ್ವರಿದ್ದಾರೆ ಸೈರಂಧ್ರ ರಕ್ಷಣೆಗೆ, 5 ಗಂಧರ್ವರಿದ್ದಾರೆ, ಅವಳು ಸಹವಾಸ ಮಾಡಬೇಡ ಅಂತ ಎಷ್ಟು ಸುದೇಶ್ನಿ ಹೇಳಿದರೂ ಕೇಳಲಿಲ್ಲ. ಕೊನೆಗೆ ಒಪ್ತಾಳೆ ಅವಳು. ಸುದೇಶ್ನಿ ಹೇಳಿದ್ಲು, ನೀನು ಅವಳ ಸುದ್ದಿಗೆ ಹೋಗಬೇಡ. ಅವಳಿಗೆ 5 ಜನ ಗಂಧರ್ವರಿದ್ದಾರೆ. ಬದುಕುವ ಆಸೆ ಇದ್ದರೆ ನೀನಂಥ ಯೋಚನೆ ಮಾಡಬೇಡ. ಇದರಿಂದ ನಿನಗೂ ಅಪಾಯ, ಈ ದೇಶಕ್ಕೂ ಅಪಾಯ ಅಂತ ಸುದೇಶ್ನಿ ಹೇಳ್ತಾಳೆ. 5 ಜನ ಗಂಧರ್ವರೇನು, 1000 ಲಕ್ಷ ಜನ ಗಂಧರ್ವ ಬರಲಿ, ನಾನೊಬ್ಬ ನೋಡಿಕೊಳ್ತೇನೆ ಅಂತಹ ಮಹಾವೀರ ನಾನು. ನೀನು ಅವಳನ್ನು ನನ್ನ ಬಳಿ ಕಳುಹಿಸು ಅಂತಾನೆ ಕೀಚಕ. ಒಂದು ಕಡೆ ದ್ರೌಪದಿಯ ಮೇಲೆ ಅನುಕಂಪ ಸುದೇಶ್ನಿಗೆ, ಇನ್ನೊಂದು ಕಡೆ ಭಯ, ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ. ಈ ಗಂಧರ್ವರೇನಾದರೂ ತಮಗೆ ಅಪಾಯ ಮಾಡಿದರೆ, ಅಂತಹ ಕೀಚಕನಿಗೆ ಆಶ್ರಯ ಕೊಟ್ಟಿದ್ದಕ್ಕೆ
ವಿರಾಟನಿಗೂ ಅಪಾಯ ಆಗ್ಬೋದು, ಅಥವಾ ತಮ್ಮನಾಗಿರ್ತಕ್ಕಂಥ ಕೀಚಕನನ್ನೇ ಕೊಂದು ಬಿಡಬಹುದು ಅನ್ನೊಂದು ಭಯ. ದ್ರೌಪದಿಯ ಮೇಲೆ ಅನುಕಂಪ. ಮತ್ತೊಂದು ಕಡೆ ಕೀಚಕನ ಮಾತನ್ನು ಮೀರುವ ತಾಕತ್ತಿಲ್ಲ ಅವಳಿಗೆ. ಕೀಚಕ ಆ ಸುದೇಶ್ನಿಗೆ ಅಣ್ಣ ಅಂತ ಕೆಲವರು ಹೇಳ್ತಾರೆ, ತಮ್ಮ ಅಂತ ಕೆಲವರು ಹೇಳ್ತಾರೆ. ಏನೇ ಇದ್ದರೂ ಅವನ ಮಾತನ್ನು ಮೀರುವ ತಾಕತ್ತಿಲ್ಲ. ಇವತ್ತು ವಿರಾಟ ಮತ್ತು ತಾನು ರಾಜರಾಣಿಯಾಗಿರುವುದೇ ಈ ಕೀಚಕನಿಂದಾಗಿ. ಮೇಲಾಗಿ ಒಡ ಹುಟ್ಟಿದಾತ, ಅದೊಂದು ಪಕ್ಷಪಾತ. ಮತ್ತು ಕೊನೆಗೇನೆಂದರೆ ಕೀಚಕನೇ ಮುಖ್ಯ ಆಗ್ತಾನೆ. ಇವಳು ಕೆಲಸಕ್ಕಾಗಿ ಬಂದ ಒಬ್ಬ ಸಾಮಾನ್ಯ ಹೆಣ್ಣು. ಕೆಲಸದ ಹೆಣ್ಣುಗಳು ಆಗ ಕೆಲವು ರಾಜರಲ್ಲಿ ಭೋಗ ವಸ್ತುಗಳಾಗಿದ್ದರು ನೋಡಿ. ಹಾಗೆ ಕೊನೆಗೆ ಸಹೋದರನ ಈ ಒಂದು ಒತ್ತಾಸೆ ಅವಳು ಒಪ್ಕೊಂಡು ಸೈರಂಧ್ರಿಯನ್ನು ಕಳಿಸ್ತೇನೆ ಅಂತ ಹೇಳ್ತಾಳೆ. ಸೈರಂಧ್ರಿ ಯಾವಾಗ ದ್ರೌಪದಿ ಬರ್ತಾಳೆ ಇಲ್ಲಿಗೆ, ಅಜ್ಞಾತವಾಸ ಬಂದಾಗಲೇ ಸುದೇಶ್ನೇ ಬೆಚ್ಚಿ ಬೀಳ್ತಾಳೆ ಅವಳನ್ನು ನೋಡಿ. ಯಾಕೆಂದರೆ ಸೈರಂಧ್ರಿ ಅವಳು ಯಾರು? ದ್ರೌಪದಿ, ಸಾಕ್ಷಾತ್ ಭಾರತೀ ದೇವಿ. ತುಂಬ ಸುಂದರಿಯಾಗಿದ್ದಾಳೆ ದ್ರೌಪದಿ. ಆ ಸೈರಂಧ್ರಿಯ ಸೌಂದರ್ಯ ನೋಡಿ ಬೆಚ್ಚಿ ಬೆರಗಾಗಿದ್ಲಂತೆ ಈ ಸುದೇಶ್ನೆ. ಯಾಕೆಂದರೆ ಇಂಥವಳು ನಾನು ದಾಸಿಯನ್ನಾಗಿಟ್ಟುಕೊಂಡ್ರೆ ಎಲ್ಲಿಯಾದರೂ ಅಪ್ಪಿತಪ್ಪಿ ನನ್ನ ಗಂಡ ಅಂತಃಪುರಕ್ಕೆ ಬಂದಾಗ ಇವಳನ್ನು ನೋಡಿ ಮೋಹಪರವಶನಾಗಿ ನನ್ನನ್ನೆಲ್ಲಿ ದೂರ ಮಾಡಿಬಿಡ್ತಾನೋ ಅಂತ ಹೆದರಿ ಇದೇ ಕಾರಣ ಇಟ್ಕೊಂಡು ಇವಳಿಗೆ ಆಶ್ರಯ ಕೊಡಬೇಕೋ ಬೇಡೋ ಅಂತ ಹಿಂದೇಟು ಹಾಕಿದ್ಲಂತೆ. ಅದಕ್ಕೆ ಏನು ಯೋಚನೆ ಬೇಡ, ಹಾಗಾಗಲಿಕ್ಕೆ ಅವಕಾಶ ಇಲ್ಲ. ನನ್ನ ಪತಿಯರಾದ 5 ಗಂಧರ್ವರಿದ್ದಾರೆ, ಅವರು ನನ್ನನ್ನು ಕಾಪಾಡ್ತಾರೆ, ಹಾಗೆ ಯಾರಿಂದಲೂ ಏನು ತೊಂದರೆ ಬರುವುದಿಲ್ಲ ಅಂತ ಸೈರಂಧ್ರಿ ಉತ್ತರ ಕೊಟ್ಟಿದ್ಲಂತೆ. ಆದರೆ ಇವತ್ತು ಈ ಕೀಚಕ ಕಾಮೋಶನಾಗಿದ್ದಾನೆ, ಅವಳಿಗೆ ಹೆದರಿಕೆ ಆಗ್ತಾ ಇದೆ ಏನಾದೀತು ಅಂತ. ಕೀಚಕ ಹೇಳಿದ ತನ್ನ ಕೋಣೆಗೆ ಸೈರಂಧ್ರನ ಕಳಿಸು ಅಂತ. ಅವನ ಒತ್ತಡಕ್ಕೆ ಮಣಿದು ಸುದೇಶ್ನೆ ಸೈರಂಧ್ರಿಯನ್ನು ಕೊಟ್ಟು ಕಳಿಸ್ತಾಳೆ. ಕೀಚಕನಿಗೆ ಕೊಟ್ಟು ಬಾ, ಮದ್ಯಪಾತ್ರೆಯನ್ನು ಕೊಟ್ಟು ಬಾ ಅಂತ ಆಜ್ಞಾಪಿಸ್ತಾಳೆ. ಆ ಮಾತನ್ನು ಕೇಳಿ ಸೈರಂಧ್ರಿಗೆ ಸಿಟ್ಟು ಬರುತ್ತೆ, ದುಃಖ ಆಗತ್ತೆ. ಕಾಮುಕನಾದ ಕೀಚಕನ ಮಂದಿರಕ್ಕೆ ಈ ಮದುವೆಯನ್ನು ನಾನು ಒಯ್ಯಬೇಕಾ? ಬೇರೆ ಸೇವಕರಿಲ್ವಾ? ಈಗಾಗಲೇ ಕೀಚಕ ದುಷ್ಟ, ಅವನ ದುಷ್ಟ ಮನಸ್ಸು ನನಗೆ ಗೊತ್ತಾಗಿದೆ, ನನ್ನಲ್ಲಿ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾನೆ. ಅಂತಹ ಕೀಚಕನ ಬಳಿಗೆ ನಾನು ಹೋಗುವುದಿಲ್ಲ ಅಂತಾಳೆ. ಹೀಗೆ ಹೇಳಿದಾಗ ಸುದೇಶ್ನೆ ಕರಗಲಿಲ್ಲ, ಮರಗಲಿಲ್ಲ, ತನ್ನ ಹಿಡಿದ ಪಟ್ಟನ್ನು ಬಿಡಲಿಲ್ಲ. ಅನಿವಾರ್ಯವಾಗಿ ತನ್ನ ಸ್ವಾಮಿನಿಯ ಅಣತಿಗೆ ಕಟ್ಟು ಬಿದ್ದು ಸೈರಂಧ್ರಿ ಅಲ್ಲಿಗೆ ಹೋಗಲೇಬೇಕಾಗತ್ತೆ. ಕೀಚಕ ನಾನಾ ಕನಸು ಕಾಣ್ತಾ ಇದ್ದಾನೆ. ಅವನು ಸಿಂಗಾರ ಮಾಡಿಕೊಂಡು ಸೈರಂಧ್ರಿಯ ಹಾದಿ ಕಾಯ್ತಾ ಕೂತ್ಕೊಂಡಿದ್ದಾನೆ. ಆಕೆ ಬಂದು ಕೂಡಲೇ ಆ ಮಧುಪಾತ್ರ ಹಿಡಿದಂತಹ ಕೈಯನ್ನೇ ಎಳೆದು ಬಿಡ್ತಾನೆ. ಸೈರಂಧ್ರಿ ಕೈ ಕೊಡವಿ ದೂರ ಓಡುತ್ತಾಳೆ. ಪರಮಾತ್ಮನ ಸ್ಮರಣೆ ಮಾಡ್ತಾ, ಹಿಂದೊಮ್ಮೆ ಇಂತಹ ಸಂದರ್ಭ ಬಂದಾಗ ಶ್ರೀಕೃಷ್ಣ ಪರಮಾತ್ಮನೇ ಅವಳ ಮಾನವನ್ನು ಕಾಯ್ದವ, ಅಂತಹ ಸರ್ವೋತ್ತಮನಾಗಿರತಕ್ಕಂತಹ ವಾಸುದೇವನನ್ನು ಸ್ಮರಿಸ್ತಾ ಓಡ್ತಾಳೆ. ಅವಳ ಬೆನ್ನ ಹಿಂದೆಯೇ ಓಡ್ತಾನೆ ಅವನು ಕೀಚಕ. ಈ ಕೀಚಕ ಅವಳ ಸೆರಗು ಹಿಡಿತಾನೆ. ಕೀಚಕನನ್ನು ಝಾಡಿಸಿ ಒದಿತಾಳೆ ಅವಳು. ಆಗ ಕೀಚಕ
ಕೆಳಗೆ ಬೀಳ್ತಾನೆ. ಏಳುವಷ್ಟರಲ್ಲಿ ದ್ರೌಪದಿ ಹೊರಗೆ ಓಡಿ ಬರ್ತಾಳೆ. ಬೆನ್ನಟ್ಕೊಂಡು ಬರ್ತಾನೆ. ಬೆನ್ನಟ್ಕೊಂಡು ಬಂದಾಗ ಬೆನ್ನಟ್ಕೊಂಡು ಹೊರಗೆ ಬರ್ತಾಳೆ. ಸೂರ್ಯನನ್ನು ನೋಡಿ ಸೂರ್ಯನಾರಾಯಣನನ್ನು ಸ್ಮರಿಸ್ತಾಳೆ. ಸೂರ್ಯನ ರಥಕ್ಕೆ 2 ಅಸುರ ಶಕ್ತಿಗಳಿವೆ. ಒಂದು ಹೇತಿ, ಒಂದು ಪ್ರಹೇತಿ ಅಂತ. ಹೇತಿ ಮತ್ತು ಪ್ರಹೇತಿ, ಈ 2 ಅಸುರ ಶಕ್ತಿಗಳು ಸೂರ್ಯನ ರಥಕ್ಕೆ ಇರತಕ್ಕಂಥವರು. ಆ ಚಕ್ರದ ರಕ್ಷಕರಾಗಿರ್ತಾರೆ ಅವರು. ಅವರಲ್ಲಿ ಹೇತಿಯನ್ನು ಸೂರ್ಯನಾರಾಯಣ ಕಳಿಸ್ಕೊಡ್ತಾನೆ. ಯಾರಿಗೂ ಕಾಣದ ಹಾಗೆ ಅದೃಶ್ಯರಾಗಿ ರಾಜ್ಯಸಭೆ ಎದುರು ಆ ಹೇತಿ ಕೀಚಕನನ್ನು ಒದ್ದು ಬಿಡ್ತಾನೆ. 2ನೇ ಬಾರಿ ದ್ರೌಪದಿ ಒದಿತಾಳೆ. ಕೀಚಕ ಕೆಳಗೆ ಬೀಳ್ತಾನೆ. ಈ ದೃಶ್ಯವನ್ನು ಇಡೀ ಸಭೆಯಲ್ಲಿದ್ದವರು ನೋಡ್ತಾರೆ. ಎಲ್ಲರೂ ನಗಾಡ್ತಾರೆ. ಇದರಿಂದ ಅವಮಾನಿತನಾಗ್ತಾನೆ ಅವನು. ಅವಮಾನಿತನಾಗಿ ಅವನೂ ಒದ್ದು ಬಿಡ್ತಾನೆ. ಆಗ ದ್ರೌಪದಿ ಓಡಿ ಬಂದು ತನಗೆ ಅವಮಾನವಾಗಿದೆ, ತನಗೆ ರಕ್ಷಣೆ ಬೇಕು ಅಂತ ವಿರಾಟನ ರಾಜ್ಯಸಭೆಗೆ ಬರ್ತಾಳೆ. ತನಗೆ ನ್ಯಾಯ ಬೇಕು ಅಂತ ವಾದಿಸ್ತಾಳೆ. ಆಗ ಭೀಮನಿಗೆ ಸಿಟ್ಟು ಬರುತ್ತೆ. ಕೋಪದಿಂದ ಹಲ್ಲು ಕಚ್ಚಿ ಅಂದ್ಕೊಳ್ತಾನೆ ಕೀಚಕನ್ನು ಮುಗಿಸಿಬಿಡಬೇಕು ಅಂತ. ಅವ ದುರಾತ್ಮ, ದುಷ್ಟ, ಸಮಾಜ ಕಂಟಕನಾಗಿದ್ದಾನೆ. ಹಾಗಾಗಿ ಅವನನ್ನು ಮುಗಿಸಿಬಿಡಬೇಕು ಅಂತ ಅನಿಸ್ತು. ಆಗ ಧರ್ಮರಾಜ ನೋಡ್ತಾ ಇದ್ದಾನೆ ಭೀಮಸೇನ ಪ್ರತಿಕ್ರಿಯೆ ಏನು ಅಂತ. ಭೀಮಸೇನ ಈ ಅನ್ಯಾಯ ಸಹಿಸ್ಕೊಳ್ಳೋದಿಲ್ಲ ಅಂತ ಗೊತ್ತು. ಅಷ್ಟೊತ್ತಿಗೆ ಅಲ್ಲೇ ಅಂಗಳದೊಂದು ದೊಡ್ಡ ಮರ ಇತ್ತು. ಒಮ್ಮೆ ಭೀಮಸೇನ ಯುಧಿಷ್ಠಿರನ ಮುಖ ನೋಡುತ್ತಾನೆ. ನೋಡಿ ಆ ಮರವನ್ನು ನೋಡುತ್ತಾನೆ. ಏನಪ್ಪ ಮರ ನೋಡ್ತಾ ಇದ್ದೀಯಾ? ಅಡಿಗೆ ಕಟ್ಟೆ ಕಡಿಮೆ ಆಗಿದೆಯಾ ಅಂತ ಕೇಳ್ತಾನೆ ಯುಧಿಷ್ಠಿರ. ಈ ಮರ ಕಡಿಬಾರ್ದು, ಯಾಕೆಂದರೆ ಅಂಗಳದಲ್ಲಿ ನೆರಳು ಕೊಡ್ತಕ್ಕಂಥ ಮರ ಇದು, ದೂರ ಇರತಕ್ಕಂಥ ಮರವನ್ನು ಕಡಿ ಅಂತಾನೆ ಧರ್ಮರಾಜ. ಇದರ ಅರ್ಥ ಏನು ಅಂದರೆ, ಆಶೆ ಕೊಟ್ಟಂತಹ ವಿರಾಟನನ್ನು ಎದುರು ಹಾಕ್ಕೊಳ್ಬೇಡ, ಎದುರಿರ್ತಕ್ಕಂಥ ಮರವನ್ನು ಕಡಿಬೇಡ, ಅದು ನೆರಳು ಕೊಟ್ಟಿದೆ. ಹಾಗೆ ನಮಗೆ ಆಶ್ರಯ ಕೊಟ್ಟವ ವಿರಾಟ, ಅವನನ್ನು ಎದುರು ಹಾಕ್ಕೊಳ್ಳೋದು ಬೇಡ. ಇನ್ನೂ ಏನು, ಇದು 11ನೇ ತಿಂಗಳು 15 ದಿವಸ ಅಷ್ಟಿದೆ. ಇನ್ನು 15 ದಿವಸ ಮಾತ್ರ ಬಾಕಿ ಇರುವುದು. 15 ದಿವಸ ಇದೆ ಅಜ್ಞಾತವಾಸ ಪೂರ್ಣವಾಗಲಿಕ್ಕೆ. ಆದ್ದರಿಂದ ಕೀಚನ ತಂಟೆಗೆ ಹೋಗಬೇಡ ಅಂತ ಹೇಳ್ತಾನೆ. ಭೀಮ ಸುಮ್ಮನೆ ಕೂತ್ಕೊಂಡ. ಕೀಚಕೋ ನಚ ಧರ್ಮಜ್ಞ ನ ವಿರಾಟ ಕಥಂಚನ ಸಭಾಸದೋಪ್ಯಧರ್ಮಜ್ಞ ಯಯೇನಂ ಪರ್ಯುಪಾಸತೆ. ಏನಿದು, ಈ ವಿರಾಟನ ಸಭೆಯಲ್ಲೂ ಹೀಗೆಯಾ? ಧರ್ಮವನ್ನು ಹೇಳ್ತಕ್ಕಂಥವ್ರು ಯಾರೂ ಇಲ್ವಾ? ಇದು ಧರ್ಮ, ಇದು ಅಧರ್ಮ ಎಂದು ಹೇಳ್ತಕ್ಕಂಥ ಒಬ್ಬ ಮಂದಿಯೂ ಇಲ್ವಾ ಇಲ್ಲಿ? ಇದೆಂತಹ ನ್ಯಾಯಪೀಠ? ಕೀಚಕನಿಗೆ ನ್ಯಾಯ ಅನ್ಯಾಯದ ಬಗ್ಗೆ ಏನು ಗೊತ್ತಿಲ್ಲ. ಆದರೆ ಸಿಂಹಾಸನದಲ್ಲಿ ಕೂತಂತಹ ವಿರಾಟನಿಗಾದರೂ ಗೊತ್ತಾಗೋದು ಬೇಡವಾ? ಈ ಸಭೆಯಲ್ಲಿ ಕೂತವರಿಗಾದರೂ ಇದು ಅಧರ್ಮ ಅಂತ ಹೇಳೋ ತಾಕತ್ತಿಲ್ವಾ ಅಂತ ಧರ್ಮರಾಜನ ಭೀಮನನ್ನು ಕುರಿತು ಅಲ್ಲಿ ತರಾಟೆ ತೆಗೆದುಕೊಳ್ತಾಳೆ ದ್ರೌಪದಿ. ಆ ಮಾತು ಕೇಳಿ ಮೈಯೆಲ್ಲ ಬೆವತು ಹೋಗುತ್ತೆ ಯುಧಿಷ್ಠಿರನಿಗೆ. ಗಚ್ಚ ಸೈರಂದ್ರಿ ಮಾತ್ರ ಸ್ಥಾಹ ಸುದೇಶ್ನಾಯ ನಿವೇಶನಂ ಅಂತ ಹೇಳ್ತಾನೆ. ಇದು ಗಂಡಸರ ಸಭೆ, ಇಲ್ಲಿ ಹೆಂಗಸರು ಬರಬಾರ್ದು, ನಿಲ್ಬೇಡ, ಇಲ್ಲಿ ಹೊರಟು ಹೋಗು, ಸುದೇಶ್ನೇ ಅಂತಃಪುರಕ್ಕೆ ಹೋಗು, ಅವಳು ನೀನು ರಕ್ಷಣೆ ಮಾಡ್ತಾಳೆ ಅಂತ ಹೇಳ್ತಾನೆ. ಹಾಗೆ ಹೇಳಿದರೂ ಕೂಡ ದ್ರೌಪದಿ ಅಲ್ಲಿ ಹೋಗೋದಿಲ್ಲ, ಅಲ್ಲೇ ನಿಂತ್ಕೊಳ್ತಾಳೆ. ಸೈರಂಧ್ರಿ, ನಿನಗೆ ಅನ್ಯಾಯವಾಗುವುದನ್ನು ನಿನ್ನ ಗಂಧರ್ವಪತಿಗಳು ಸಹಿಸೋದಿಲ್ಲ, ಗಂಧರ್ವ ನಿನ್ನನ್ನು ರಕ್ಷಿಸ್ತಾರೆ, ಹೋಗು ಅಂತ ಹಿಂದೆ ಹೇಳಿದ ಮಾತಿಗೆ ತಿದ್ದುಪಡಿ ಮಾಡ್ತಾನೆ. ಆಮೇಲೆ ದ್ರೌಪದಿ ಹೊರಟೋಗ್ತಾಳೆ. ಗಂಧರ್ವರು ರಕ್ಷಿಸ್ತಾರೆ ಅಂದರೆ ಪಾಂಡವರು ರಕ್ಷಣೆ ಮಾಡ್ತಾರೆ ಅಂತ ಅದರ ಅರ್ಥ. ಅದು ಅಲ್ಲಿರ್ತಕ್ಕಂಥವ್ರು ಯಾರಿಗೂ ಅರ್ಥ ಆಗೋದಿಲ್ಲ. ಸರಿ, ಅವತ್ತಿನ ಸಭೆ ಮುಗೀತು, ರಾತ್ರಿ ಆಯಿತು, ಮಲ್ಕೊಂಡಿದ್ದಾರೆ. ಅಡಿಗೆ ಕೋಣೆಯಲ್ಲಿ ಭೀಮಸೇನ ಮಲಗಿದ್ದಾನೆ.
ಅಲ್ಲಿ ಈ ಸೈರಂಧ್ರಿ ಅಲ್ಲಿಗೆ ಹೋಗ್ತಾಳೆ. ಯಾರಿಗೂ ಗೊತ್ತಾಗದ ಹಾಗೆ ಅಲ್ಲಿಗೆ ಹೋಗ್ತಾಳೆ. ಮೆಲ್ಲನೆ ಎಚ್ಚರಿಸ್ತಾಳೆ. ಕಣ್ಣೀರು ಸುರಿಸ್ತಾ ಬಿಕ್ಕಳಿಸ್ತಾಳೆ. ಭೀಮನು ತಲೆ ನೇವರಿಸಿ ಪ್ರೀತಿಯಿಂದ ಮಾತಾಡಿಸ್ತಾನೆ. ಬಂದ ಕಾರಣ ಕೇಳ್ತಾನೆ. ಆ ಕೀಚಕನ ವೃತ್ತಾಂತ ಹೇಳ್ತಾಳೆ. ಅವನನ್ನು ಸಂಹಾರ ಮಾಡಬೇಕು ಅಂತ ಬೇಡ್ತಾಳೆ. ನೀವೆಲ್ಲ 5 ಲೋಕೋತ್ತರ ವೀರರಾಗಿದ್ದೀರಾ. ಇಂತಹವರ ಪತ್ನಿಯಾಗಿ ನಾನು ಪಡ್ತಾ ಇರತಕ್ಕಂತಹ ಪಾಡು ನೋಡಿ. ನನಗಿಂತಲೂ ಒಬ್ಬ ಗಂಡನ ಹೆಂಡತಿಯರೇ ಸುಖವಾಗಿರ್ತಾರೆ. ನನಗಿಷ್ಟು ಜನ ಇದ್ದು ನನಗೆ ಸುಖ ಇಲ್ಲ ಅಂತೆಲ್ಲ ವ್ಯಥೆ ಪಡ್ತಾಳೆ. ನೋಡು, ಈ ಅರಮನೆಯ ರಾಜರಿಗೋಸ್ಕರವಾಗಿ ಗಂಧ ತೇಯ್ದು ನನ್ನ ಅಂಗೈಯಲ್ಲಿ ಹೇಗೆ ಬೊಬ್ಬೆ ಬಂದಿವೆ ನೋಡು ಅಂತ ತೋರಿಸ್ತಾಳೆ. ಭೀಮ ಅವಳ ಅಂಗೈಯನ್ನು ತನ್ನ ಮುಖಕ್ಕೆ ಒತ್ತಿಕೊಂಡು ಒಂದು ಕ್ಷಣ ಮೌನದಿಂದ ಇದ್ದು ಅಂದ್ಕೊಳ್ತಾನೆ, ಇದೆಲ್ಲ ನಮ್ಮಣ್ಣನ ಪಗಡೆಯಾಟದ ಪ್ರಭಾವ. ದ್ಯೂತವಾಡಿದ್ದರಿಂದ ಇವತ್ತು ನಾವು ಈ ಮಹಾಫಲ ಎದುರಿಸ್ತಾ ಇದ್ದೀವಿ ಅಂತ ಅವಳ ಕಿವಿಯಲ್ಲಿ ಉಸಿರುತ್ತಾನೆ. ನಾನು ಸುಮ್ಮನೆ ಇರುವುದಿಲ್ಲ ದ್ರೌಪದಿ. ನಿನ್ನ ಈ ದುಃಖಕ್ಕೆ, ಈ ದಾರುಣವಾಗಿರತಕ್ಕಂಥ ದುಃಖಕ್ಕೆ ಕಾರಣನಾಗಿರತಕ್ಕಂತಹ ಆ ಕೀಚಕನನ್ನು ನಾನು ಬಿಡುವುದಿಲ್ಲ. ಅವನು ಬದುಕಿರುವುದನ್ನು ನಾನು ಸಹಿಸುವುದಿಲ್ಲ. ನೀನು ಧೈರ್ಯವಾಗಿರು. ನಾಳೆ ರಾತ್ರಿ ನರ್ತನ ಶಾಲೆಗೆ ಬರುವಂತೆ ಕೀಚಕನಿಗೆ ತಿಳಿಸು. ನಾನು ಅಲ್ಲಿರ್ತೇನೆ. ಮುಂದಿನ ಕಾರ್ಯ ನಾನು ನೋಡ್ಕೊಳ್ತೇನೆ ಅಂತೆಲ್ಲ ಹೇಳಿ ಸಮಾಧಾನ ಮಾಡ್ತಾನೆ. ಭೀಮನ ಆ ಸಮಾಧಾನದ ಮಾತನ್ನು ಕೇಳಿ ದ್ರೌಪದಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಮುಂದೆ ಬರ್ತಕ್ಕಂತಹ ವೃತ್ತಾಂತ ಏನು, ಆ ವಿಚಾರವನ್ನು ಇಲ್ಲಿ ಶ್ರೀಪಾದರಾಜರು ಈ ಪದ್ಯದಲ್ಲಿ ನಿರೂಪಿಸ್ತಾರೆ. ದುರುಳ ಕೀಚಕನು ದ್ರೌಪದಿಯ ಚೌಲ್ವಿಕೆಗೆ ಮರುಳಾಗಿ ಕರೆಯ ಮಾಡದವನ ಗರಡಿ ಮನಿಯಳು ಬರಸಿ ಸವರಿ ಅವನನ್ವಯವ ಕುರುಪ ನಟ್ಟಿದ ಮಲ್ಲ ಕುಲವಸದೆದ ಅಂತ ಈ ಪದ್ಯದಲ್ಲಿ ಈ ಒಂದು ಮುಂದೆ ನಡೀತಕ್ಕಂತಹ ಈ ದುರುಳ ಕೀಚಕ ದ್ರೌಪದಿಯ ಚೆಲುವಿಕೆ ಮರಳಾಗಿ ಏನು ಮಾಡಿದ, ಅವನನ್ನು ಭೀಮ ಹೇಗೆ ನಿಗ್ರಹ ಮಾಡ್ತಾನೆ ಎಂಬ ವಿಚಾರ ಇನ್ನು ಮಹಾಭಾರತದ ವಿರಾಟ ಪರ್ವದಲ್ಲಿ ಈ ವಿಚಾರ ಬಂದಿದೆ. ಅದನ್ನು ಈ ಪದ್ಯದಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಆ ವಿಚಾರವನ್ನು ಮುಂದಿನ ಉಪನ್ಯಾಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.